ರೆಬಲ್ ಸ್ಟಾರ್ ಪ್ರಭಾಸ್ ಏನಿದ್ದಾರೆ ಅವರ ಅಭಿಮಾನಿಗಳಿಗೆ ಹೊಸ ವರ್ಷದಂದೇನೆ ಈಗ ಒಂದು ಹೊಸ ಗಿಫ್ಟ್ ಕೊಡ್ತಾ ಇದ್ದಾರೆ. ಎಲ್ಲರೂ ಖುಷಿಯಾಗುವಂತಹ ಒಂದು ವಿಚಾರ ಇದು. ಪ್ರಭಾಸ್ ಅಭಿಮಾನಿಗಳು ಖುಷಿಯಾಗಿದ್ದಾರೆ, ಯಾಕಂದ್ರೆ ಸ್ಪಿರಿಟ್ ಸಿನಿಮಾದ ಫಸ್ಟ್ ಲುಕ್ ಈಗ ರಿಲೀಸ್ ಆಗಿದೆ. ಪ್ರಭಾಸ್ ಇದು ಸ್ಪಿರಿಟ್ ನ ಒಂದು ಸಿನಿಮಾದಲ್ಲಿ ಹೆಂಗೆ ಕಾಣಿಸಿಕೊಳ್ತಾರೆ, ಯಾವ ಅವತಾರದಲ್ಲಿ ಇರ್ತಾರೆ ಅನ್ನುವಂತಹ ಒಂದು ಫಸ್ಟ್ ಲುಕ್ ಅನ್ನು ರಿಲೀಸ್ ಮಾಡಿದ್ದಾರೆ. ಈ ಹಿಂದೆ ಪೊಲೀಸ್ ಗೆಟಪ್ ನಲ್ಲಿ ಅವರು ಕಾಣಿಸಿಕೊಳ್ತಾರೆ ಅನ್ನುವಂಥ ಒಂದು ಫೋಟೋ ಹರಿದಾಡಿತ್ತು. ಆದರೆ ಅಧಿಕೃತವಾಗಿ ಚಿತ್ರತಂಡ ಏನಿದೆ ಒಂದು ಪೋಸ್ಟರ್ ಅನ್ನು ರಿಲೀಸ್ ಮಾಡಿದೆ, ಫಸ್ಟ್ ಲುಕ್ ಅನ್ನು ರಿಲೀಸ್ ಮಾಡಿದೆ. ಅದರಲ್ಲಿ ಪ್ರಭಾಸ್ ಒಂದು ರೀತಿಯಾಗಿ ಖಡಕ್ ಆಗಿನೇ ಕಾಣಿಸ್ಕೊಳ್ತಾ ಇದ್ದಾರೆ. ಒಂದು ರೀತಿ ಬೇರೆ ರೇಂಜಲ್ಲಿದೆ ಆ ಒಂದು ಪೋಸ್ಟರ್. ಅದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನಿರ್ದೇಶಕ ಆಗಿರುವಂತಹ ಸಂದೀಪ್ ರೆಡ್ಡಿ ವಂಗ ಈಗಾಗಲೇ ಯಶಸ್ವಿ ಚಿತ್ರಗಳನ್ನು ಮಾಡಿ ಸೈ ಎನಿಸ್ಕೊಂಡಿದ್ದಾರೆ. ಅರ್ಜುನ್ ರೆಡ್ಡಿ ಮಾಡಿದ್ರು ಮೊದಲು, ಅದಾದ ನಂತರ ಅನಿಮಲ್ ಮಾಡಿದ್ರು. ಎರಡೂ ಸಿನಿಮಾಗಳು ಕೂಡ ದೊಡ್ಡ ಮಟ್ಟದಲ್ಲಿ ಹಿಟ್ ಆಯಿತು. ಅಲ್ಲಿರುವಂತಹ ಒಂದು ಹೀರೋಗಳ ಶೇಡು, ಅವರ ಒಂದು ಮ್ಯಾನರಿಸಮ್ ಎಲ್ಲವೂ ಕೂಡ ಜನರಿಗೆ ಇಷ್ಟ ಆಗಿತ್ತು. ಅನಿಮಲ್ ಸಿನಿಮಾದ ಪಾರ್ಟ್ 2 ಕೂಡ ಸಿನಿಮಾ ಬರುತ್ತೆ, ಅದರ ತಯಾರಿಯಲ್ಲಿ ಕೂಡ ಅವರಿದ್ದಾರೆ. ಈಗ ಸ್ಪಿರಿಟ್ ಸಿನಿಮಾ ಹಿಂದೆನೇ ಘೋಷಣೆ ಮಾಡಿದ್ರು, ಅದು ಒಂದು ರೀತಿಯಾಗಿ ಎಷ್ಟು ವೈಲೆನ್ಸ್ ಇರುತ್ತೆ ಅನ್ನೋಂಥದ್ದನ್ನ ಒಂದು ಇಂಟರ್ವ್ಯೂನಲ್ಲಿ ಸಂದೀಪ್ ರೆಡ್ಡಿ ವಂಗ ಅವರು ಹೇಳಿದ್ರು. ಹೀಗಾಗಿ ಈ ಸಿನಿಮಾದ ಪೋಸ್ಟರ್ ಇದೇ 1ನೇ ತಾರೀಕು ರಾತ್ರಿ 12 ಗಂಟೆಗೆ ಸರಿಯಾಗಿ ಪೋಸ್ಟರ್ ರಿಲೀಸ್ ಆಗಿದೆ. ಅಭಿಮಾನಿಗಳಿಗೆ ಹೊಸ ವರ್ಷದ ಇದು ಗಿಫ್ಟ್ ಅಂತ ಹೇಳಿ ಸಂದೀಪ್ ರೆಡ್ಡಿ ವಂಗ ಕೂಡ ಹೇಳಿದರು. ಇದಕ್ಕೂ ಮುಂಚೆ ಈ ಪೋಸ್ಟರ್ ರಿಲೀಸ್ ಆಗೋದಕ್ಕಿಂತ ಮುಂಚೆ ಕೆಲವು ನಿಮಿಷಗಳ ಮುಂದೆ ಅವರು ಟ್ವೀಟ್ ಕೂಡ ಮಾಡಿರ್ತಾರೆ. ಅದೇ ರೀತಿಯಾಗಿ ರಿಲೀಸ್ ಕೂಡ ಆಗಿದೆ. ವಂಗ ಇಂದಿನ ಸಿನಿಮಾ ಅನಿಮಲ್ ಏನಿದೆ ಅದು ಸಾಕಷ್ಟು ಹಿಟ್ಟಾಗಿತ್ತು. ಅದೇ ಸಿನಿಮಾದ ರೀತಿ ಇದು ಇರಬಹುದಾ ಅನ್ನುವಂಥ ರೀತಿಯಲ್ಲಿ ಪ್ರಭಾಸ್ ಕಾಣಿಸ್ಕೊಂಡಿದ್ದಾರೆ. ಅದನ್ನು ನೆನಪು ಮಾಡುತ್ತೆ ಈ ಒಂದು ಪೋಸ್ಟರ್. ನೀವು ನೋಡ್ತಾ ಇದ್ರೆ, ಗಮನಿಸ್ತಾ ಇದ್ರೆ ಗೊತ್ತಾಗುತ್ತೆ ಪ್ರಭಾಸ್ ಯಾವ ಲುಕ್ನಲ್ಲಿದ್ದಾರೆ. ಸೈಡ್ ಆ್ಯಂಗಲ್ ನಾವು ನೋಡಿದ್ರೆ ಒಂದು ರೀತಿಯಲ್ಲಿ ರಣಬೀರ್ ಕಪೂರ್ ಏನಿದ್ದಾರೆ, ರಣಬೀರ್ ಕಪೂರ್ ಥರನೇ ಕಾಣ್ತಾರೆ ಪ್ರಭಾಸ್. ಆ ರೀತಿಯಾಗಿ ಇರುವಂಥದ್ದು ಈ ಒಂದು ಪೋಸ್ಟರ್. ಮತ್ತು ಅನಿಮಲ್ ಸಿನಿಮಾದಲ್ಲಿದ್ದಂತಹ ಸೆಕೆಂಡ್ ಹೀರೋಯಿನ್ ಏನಿದ್ದಾರೆ ಅವರು ಕೂಡ ಇದರಲ್ಲಿ ಕಾಣಿಸ್ಕೊಂಡಿದ್ದಾರೆ. ಪೋಸ್ಟರ್ನಲ್ಲಿ ಕಿಟಕಿಯ ಪಕ್ಕದಲ್ಲಿ ಗಾಯಗೊಂಡಂತಹ ಪ್ರಭಾಸು ಮತ್ತು ಶರ್ಟನ್ನು ಧರಿಸಿಲ್ಲ ಅವರು, ಆ ರೀತಿಯಾಗಿದ್ದಾರೆ. ಬರೀ ಮೈಯಲ್ಲಿ ಗಾಯಗಳೇ, ಬ್ಯಾಂಡೇಜ್ ಹಾಕಿರುವಂಥದ್ದು ಅವರ ಕೈಗಳಿಗೆ ಮತ್ತು ಬೆನ್ನಿನ ಭಾಗಕ್ಕೆ ಅದು ಕಾಣಿಸುತ್ತೆ. ಇನ್ನು ಒಂದು ಕೈಯಲ್ಲಿ ಎಣ್ಣೆ ಬಾಟ್ಲಿ ಅಥವಾ ಗ್ಲಾಸನ್ನು ಹಿಡ್ಕೊಂಡಿದ್ದಾರೆ ಡಾರ್ಲಿಂಗ್ ಪ್ರಭಾಸ್ಗೆ ಸಿಗರೇಟನ್ನು ಅಥವಾ ಸಿಗರೇಟ್ ಏನು ಇಟ್ಕೊಂಡಿದ್ದಾರಲ್ಲ ಅದಕ್ಕೆ ಬೆಂಕಿ ಹಚ್ಚುವಂಥ ರೀತಿಯಲ್ಲಿ ಕಾಣಿಸ್ಕೊಂಡಿರ್ತಾ ಇದ್ದಾರೆ. ಡ್ರಿಮ್ಮಿ ಏನಿದ್ದಾರೆ ಅವರು ಈ ಹಿಂದೆ ಅನಿಮಲ್ ಸಿನಿಮಾದಲ್ಲಿ ಕೂಡ ಅಭಿನಯಿಸಿದರು. ಈಗ ಈ ಒಂದು ಪೋಸ್ಟರ್ ಏನಿದೆ ಅಭಿಮಾನಿಗಳಲ್ಲಿ ಈ ಚಿತ್ರದ ಬಗ್ಗೆ ಇನ್ನಷ್ಟು ಕುತೂಹಲವನ್ನು ಹೆಚ್ಚು ಮಾಡ್ತಾ ಇದೆ. ಹೆಂಗಿರುತ್ತೆ ಸಿನಿಮಾ? ಪ್ರಭಾಸ್ ಈ ಹಿಂದೆ ಈ ರೀತಿಯಾಗಿ ಕಾಣಿಸ್ಕೊಂಡ ಇರಲಿಲ್ಲ. ಇದರಲ್ಲಿ ಸಾಕಷ್ಟು ವೈಲೆನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಹಿಂದೆ ಬಂದಂತಹ ಪ್ರಭಾಸ್ ನಟನೆಯ ಸಲಾರ್ ಸಿನಿಮಾ ಏನಿದೆ ಅದಕ್ಕಿಂತ ಜಾಸ್ತಿ, ಅದು ಅಲ್ಲ ಅನಿಮಲ್ ಸಿನಿಮಾ ಏನು ಬಂದಿತ್ತು ಅದರಲ್ಲಿ ಕೂಡ ನಾವು ನೋಡಿದ್ದೀವಿ ಆ್ಯಕ್ಷನ್ ಸೀಕ್ವೆನ್ಸ್ ಹೇಗಿತ್ತು, ವೈಲೆನ್ಸ್ ಹೇಗಿತ್ತು ಅಂತ ಹೇಳಿ. ಅದಕ್ಕಿಂತ ಜಾಸ್ತಿ ಈ ಒಂದು ಸ್ಪಿರಿಟಲ್ಲಿ ಇರುತ್ತೆ ಅಂತ ಹೇಳಿತ್ತು. ಹೀಗಾಗಿ ಪ್ರಭಾಸ್ ಪೊಲೀಸ್ ಪಾತ್ರವನ್ನು ವಹಿಸ್ತಾ ಇದ್ದಾರಾ ಅಥವಾ ಬೇರೆ ಯಾವುದಾದ್ರೂ ಪಾತ್ರ ಇದೆಯಾ, ಏನು ಈ ಕತೆ, ಅದು ಯಾವುದೋ ಗುಟ್ಟು ಬಿಟ್ಕೊಟ್ಟಿಲ್ಲ. ಬಟ್ ಆದರೆ ಈ ಒಂದು ಪೋಸ್ಟರನ್ನು ನೋಡಿದಾಗ, ಆ ಲುಕ್ಕನ್ನು ನಾವು ಗಮನಿಸಿದಾಗ ಪ್ರಭಾಸ್ ಬೇರೆ ರೀತಿಯಲ್ಲೇ ಈ ಒಂದು ಚಿತ್ರದಲ್ಲಿ ಕಾಣಿಸ್ಕೊಳ್ತಾರೆ ಅಂತದ್ದು ಮಾತ್ರ ಪಕ್ಕಾ ಆಗಿಬಿಡುತ್ತೆ. ಪ್ರಭಾಸ್ ಅಭಿಮಾನಿಗಳಿಗೆ ಈಗ ಹೊಸ ಅಪ್ಡೇಟ್ ಬಂದಿರೋದ್ರಿಂದ ಅವರು ಕೂಡ ಖುಷಿಯಾಗಿದ್ದಾರೆ. ಈ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ಹೇಳಿ ಕಾಯ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.